ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಹೆಮ್ಮೆಯ ಪಯಣ ಮ್ಯೂಸಿಯಂಗೆ ಭೇಟಿ ನೀಡಿದ್ದೇವೆ. ಇಲ್ಲಿ ಅಪರೂಪದ ವಿಂಟೇಜ್ ಕಾರುಗಳು, ಬೈಕ್ಗಳು, ಜೀಪುಗಳು ಹಾಗೂ ಐತಿಹಾಸಿಕ ವಾಹನಗಳ ಅದ್ಭುತ ಸಂಗ್ರಹವಿದೆ. ವಾಹನಗಳ ಇತಿಹಾಸ ಮತ್ತು ಅವುಗಳ ವೈಶಿಷ್ಟ್ಯವನ್ನು ತಿಳಿಯಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ಬನ್ನಿ, ಈ ಅದ್ಭುತ ಪಯಣ ಲೋಕಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಅತ್ಯಂತ ವಿಶಿಷ್ಟವಾದ ವಾಹನಗಳ ಮ್ಯೂಸಿಯಂ ಆದ ಪಯಣಕ್ಕೆ ಭೇಟಿ ನೀಡಿದ್ದೇವೆ. ವಾಹನಗಳ ಇತಿಹಾಸ, ಹಳೆಯ ಕಾರುಗಳು, ಬೈಕುಗಳು, ಅಪರೂಪದ ವಾಹನಗಳು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ ಗೊತ್ತಾ. ವಾಹನಗಳನ್ನು ಇಷ್ಟಪಡೋರಿಗೆ, ವಾಹನ ಪ್ರಿಯರಿಗೆ ಇದೊಂದು ಸ್ವರ್ಗ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಅದ್ಭುತ ಮ್ಯೂಸಿಯಂನ ಸಂಪೂರ್ಣ ಸುತ್ತಾಟವನ್ನು ನಿಮ್ಮ ಈ ವಿಡಿಯೋದೊಂದಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಮೊದಲಿಗೆ ಅಲ್ಲಿ ನೀವು ಭೇಟಿ ನೀಡಿದ ತಕ್ಷಣ, ಅಂದರೆ ಒಳಗಡೆ ಎಂಟ್ರ್ ಆದ ತಕ್ಷಣ ನಿಮಗೊಂದು ಪಯಣದ ಕುರಿತಾಗಿರೋ ಒಂದಿಷ್ಟು ಮಾಹಿತಿ ಸಿಗುತ್ತೆ. ಟಿಕೆಟ್ ಕೌಂಟರು ಮತ್ತು ಎಷ್ಟು ಟಿಕೆಟ್ ಬೆಲೆ ಮತ್ತು ಸಮಯ ಎಷ್ಟು, ಯಾರಿಗೆ ಎಷ್ಟು ಟಿಕೆಟು ಅನ್ನುವಂಥ ವಿಚಾರಗಳೆಲ್ಲ ಸಿಗುತ್ತೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಟಿಕೆಟ್ ಕೌಂಟರು. ಈ ಟಿಕೆಟ್ ಕೌಂಟರ್ ಒಳಗಡೆ ನೀವು ಟಿಕೆಟ್ ತೊಗೊಂಡು ಹೋಗ್ಬೋದು. ಆರಾಮಾಗಿ ಟಿಕೆಟ್ ತೊಗೊಂಡು ಅಲ್ಲಿಂದ ಹೋಗ್ಬೋದು. ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಇದನ್ನು ಸಂಸ್ಥಾಪನೆ ಮಾಡಿದ್ದು ಅಥವಾ ಸ್ಥಾಪನೆ ಮಾಡಿದ್ದು ಅಂಥೇಳಿ ನಮಗೆಲ್ಲ ಗೊತ್ತಿದೆ. ಒಂದು ಸಣ್ಣ ಕಿರು ಪರಿಚಯವನ್ನು ಅಲ್ಲಿ ಕೊಟ್ಟಿದ್ದಾರೆ, ದೊಡ್ಡ ಒಂದು ಬೋರ್ಡಲ್ಲಿ ಹಾಕಿದ್ದಾರೆ. ಹಾಗೆ ಒಂದು ಇಲ್ಲಿ ಕಾಣ್ತಿದೆಯಲ್ಲ, ಪಯಣ ಎಷ್ಟು ದೊಡ್ಡದಾಗಿದೆ ಮತ್ತು ಅದರ ಒಂದು ಬ್ಲೂ ಪ್ರಿಂಟನ್ನು ನಾವು ನೋಡ್ಬೋದು. ಮೊದಲಿಗೆ ಹೋಗ್ತಾನೆ ಎಷ್ಟು ಸುಂದರವಾಗಿರುವಂಥ ಮ್ಯೂಸಿಯಂ ಸಿಗುತ್ತೆ ಗೊತ್ತಾ. ಇದು ಮಂಡ್ಯ ಜಿಲ್ಲೆಯ ಹತ್ತತ್ರ ನಿಮಗೆ ಶ್ರೀರಂಗಪಟ್ಟಣ ಏನಿದೆ, ಈ ಮ್ಯೂಸಿಯಂನಲ್ಲಿ ನೂರಾರು ಹಳೆಯ ಐತಿಹಾಸಿಕ ಕಾರುಗಳನ್ನು ನೀವು ನೋಡ್ಬೋದು ಅಂಥೇಳಿ ವಿಂಟೇಜ್ ಕಾರುಗಳ ವಿಭಾಗ ಅಂಥೇಳಿ ಕರಿತೀವಿ. ಈ ವಿಂಟೇಜ್ ಕಾರುಗಳು ಕಾಣುವ ಪ್ರತಿಯೊಂದು ಕೂಡ ತನ್ನದೇ ಆದ ವಿಶಿಷ್ಟವನ್ನು ಒಳಗೊಂಡಿದೆ ಅಂಥೇಳಿ ನೋಡಿ. ಹಳೆಯ ಕಾಲದ ವಾಹನಗಳಿಂದ ಹಿಡಿದು ನೋಡಿ, ಜಟ್ಕಾ ಬಂಡಿ, ಸೈಕಲ್ಲು, ಎತ್ತಿನ ಗಾಡಿ, ಕುದುರೆ, ಕಾರುಗಳು, ಟಾಂಗವಾಲ, ಹಳೆಯ ಕಾಲದ ಜೀಪ್ಗಳು ಮತ್ತು ಹಳೆಯ ಕಾಲದ ವಾಹನಗಳು ಎಲ್ಲವೂ ಕೂಡ ಇಲ್ಲಿ ಕಾಣಲಿಕ್ಕೆ ನಾವು ನೋಡ್ಬೋದು. ಎಷ್ಟು ಸುಂದರವಾಗಿ ಕಾಣ್ತವೆ ಕಾರುಗಳು ಅಂತ ಹೇಳಿ. ಇಂದಿನ ನಾವು ಬಳಸುವಂಥ ಆಧುನಿಕ ಕಾರುಗಳಿಗಿಂತ ಸಂಪೂರ್ಣ ಭಿನ್ನವಾಗಿರುವಂಥ ಅನುಭವವನ್ನು ಈ ವಾಹನ ನಮಗೆ ನೀಡ್ತಾ ಹೋಗುತ್ತೆ. ಈ ಕಾರುಗಳನ್ನು ಕೆಲವು ಮನೆತನದವರು ಮತ್ತು ಗಣ್ಯ ವ್ಯಕ್ತಿಗಳ ಬಳಕೆಯಲ್ಲಿದ್ದು ಅನ್ನೋದು ಕೂಡ ಇಲ್ಲಿ ಮಾಹಿತಿ ನಮಗೆ ತುಂಬ ಚೆನ್ನಾಗಿ ದೊರೆಯುತ್ತೆ. ನೋಡಿ, ಒಂದೊಂದು ಕಾರುಗಳು ಕೂಡ ಎಷ್ಟು ಅದ್ಭುತವಾಗಿವೆ. ಈ ಥರ ಒಂದೊಂದು ಕಾರುಗಳು ಬೇರೆ ಬೇರೆ ಬಣ್ಣದಲ್ಲಿವೆ ಅನ್ನೋದು ಒಂದು ವಿಶಿಷ್ಟವಾಗಿರುವಂಥ ಒಂದು ವಿಚಾರ. ನೋಡಿ, ಯಾವ ಕಾರುಗಳು ಯಾವ ಕಾಲದಲ್ಲಿ ಇತ್ತು ಮತ್ತು ಯಾವ ಕಾಲದಲ್ಲಿ ಇವೆಲ್ಲ ಓಡಾಡ್ತಿದ್ವು ಅನ್ನೋದನ್ನು ಕೂಡ ಅಲ್ಲಿ ಒಂದು ಸಣ್ಣ ಬೋರ್ಡಲ್ಲಿ ಆ ಕಾರುಗಳ ಮಾಹಿತಿಯನ್ನು ಹಾಕಿದರೆ ಅದು ನಮಗೆ ತುಂಬ ಇಷ್ಟ ಆಯಿತು. ಹಾಗೆ ಬೈಕ್ ಮತ್ತು ಸ್ಕೂಟರ್ ವಿಭಾಗಕ್ಕೆ ಬಂದರೆ ಎಷ್ಟು ಅದ್ಭುತವಾಗಿ ನಮ್ಮ ತಾತಂದಿರು ಬಳಸ್ತಿರುವಂಥ ಒಂದಿಷ್ಟು ಕೆಲವು ಮಾದರಿಗಳನ್ನು ಇಲ್ಲಿ ನಾವು ನೋಡ್ಬೋದು. ಕೆಲವು ವಾಹನಗಳು ಈಗ ರಸ್ತೆಯಲ್ಲಿ ಇರೋದನ್ನು ಕೂಡ ನೋಡ್ತೀವಿ ನಾವು. ಈ ಬೈಕ್ಗಳ ವಿನ್ಯಾಸ ಮತ್ತು ನಿರ್ಮಾಣ ಶೈಲಿ ಇಂದಿನ ಈ ತಲೆಮಾರಿಗೆ ಹೊಸ ಅನುಭವವನ್ನು ನೀಡುತ್ತೆ ಅಂತ ನಾವು ನೋಡ್ಬೋದು. ನೋಡಿ, ಹಳೆ ಕಾಲದ ಚೇತಕ್ಕು, ಎಕ್ಸೆಲ್ಲು, ಬುಲೆಟು, ಈ ಥರ ಬೇರೆ ಬೇರೆ ಕಾರುಗಳನ್ನು ನಾವೆಲ್ಲ ನೋಡ್ಬೋದು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿರುವಂಥ ಅಂಬಾಸೆಡರ್ ಕಾರುಗಳನ್ನ ನಾವೆಲ್ಲ ನೋಡಿದ್ದೀವಿ. ಆಗಿನ ಕಾಲದಲ್ಲಿ ಈ ಕಾರ್ ಇದೆ ಅಂತ ಹೇಳಿದ್ರೆ ಅವರೇ ಶ್ರೀಮಂತರು ಅಂತ ಹೇಳ್ತಿದ್ವಿ. ನೋಡಿ, ಒಂದೊಂದು ಬಣ್ಣದ ಹಲವಾರು ಕಾರುಗಳನ್ನು ಸಹ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಒಂದು 3/4 ಗಂಟೆ ಆರಾಮಾಗಿ ಇಲ್ಲಿ ನಾವು ಸಮಯವನ್ನು ಕಳೀಬೋದು. ಅಷ್ಟು ಅದ್ಭುತವಾಗಿ ನೀಟಾಗಿ ಇದೆ. ಮತ್ತು ಒಂದು ಫ್ಲೋರು ಮತ್ತು ಕೆಳಗಡೆ ಫ್ಲೋರ್ಗೂ ಕೂಡ ಹೋಗ್ಬೋದು. ಕೆಳಗಡೆ ಇಳ್ಕೊಂಡು ಹೋದರೆ ಆಗಿನ ಕಾಲದ ಮೊದಲ ಪ್ಯಾರಾಚೂಟ್ ಹೆಂಗಿತ್ತು, ಹೆಂಗೆ ಹೆಲಿಕಾಪ್ಟರ್ ಒಂದು ಮಾಡೆಲನ್ನು ಅಲ್ಲಿ ನೀವು ನೋಡ್ಬೋದು. ಅಲ್ಲಿಂದ ಇಳ್ಕೊಂಡು ಕೆಳಗಡೆ ಹೋಗ್ಬೋದು. ಅಂತ ಕೆಳಗೆ ಬಂದರೆ ಇನ್ನೊಂದಿಷ್ಟು ವಾಹನಗಳ ಒಂದಿಷ್ಟು ಮಾದರಿಗಳು ನಮಗೆ ಸಿಗ್ತವೆ. ಅದು ಕೂಡ ಕಲರ್ಫುಲ್ ಆಗಿರುವಂಥ ಒಂದು ಮಾದರಿಗಳು. ಅದು ನಾವು ಸೇನೆಯಲ್ಲಿ ಬಳಸುವಂಥ ದೊಡ್ಡ ದೊಡ್ಡ ಗಾತ್ರದ ವೆಹಿಕಲ್ಗಳನ್ನು ಸಹ ಅಲ್ಲಿ ನಾವು ನೋಡ್ಬೋದು. ಆ ಥರ ವಾಹನಗಳೆಲ್ಲವೂ ಕೂಡ ಸಾಕಷ್ಟಿವೆ. ನೀವು ಒಂದು ಸರ್ತಿ ಅಲ್ಲಿಗೆ ಹೋದರೆ ಈ ಮ್ಯೂಸಿಯಮ್ ಅಂತೂ ನಮಗೆ ಬಹಳ ಇಷ್ಟ ಅಂದರೆ ಭಾಳ ಇಷ್ಟ ಆಯಿತು. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ ಸೇನಾ ಜೀಪ್ಗಳು
ಮತ್ತು ಸೇನಾ ವಾಹನಗಳು. ಇದು ನಮ್ಮ ದೇಶದ ಇತಿಹಾಸ ಮತ್ತು ವಾಹನ ತಂತ್ರಜ್ಞಾನದ ಬೆಳವಣಿಗೆಯನ್ನು ಸಹ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ವಾಹನ ಬಗ್ಗೆ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ಅಥವಾ ಕುಟುಂಬದವ್ರ ಜೊತೆ ಹೋದರೂ ಕೂಡ ಒಂದು ಭೇಟಿ ನೀಡಲಿಕ್ಕೆ ಒಂದು ಅಪರೂಪದ ವಿಷಯ ಸ್ಥಳ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷ್ಣುವರ್ಧನ್ ಅವರು ಬಳಸ್ತಿರುವಂಥ ಒಂದು ಕಾರನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ನಾವು ಕೂಡ ಅಲ್ಲಿ ಎತ್ಕೊಂಡು ಒಂದು ಫೋಟೋನ ಕೂಡ ತೆಗೆಸ್ಕೊಂಡ್ವಿ. ಸಾಕಷ್ಟು ಜನ ವಿಷ್ಣುವರ್ಧನ್ ಅಭಿಮಾನಿಗಳಿದ್ದರೆ ಅಲ್ಲಿ ಹೋಗಿ ವಿಷ್ಣುವರ್ಧನ್ ಸರ್ ಬಳಸ್ತಿರುವಂಥ ಕಾರನ್ನು ಸಹ ಅಲ್ಲಿ ನೋಡ್ಬೋದು. ಅದು ಇದ್ರ ಒಂದು ಮ್ಯೂಸಿಯಮ್ನ ಹೈಲೈಟ್ ಅಂತಲೇ ಹೇಳ್ಬೋದು. ಈ ರೀತಿ ಕಾರುಗಳು ನೋಡಿ ಇದ್ದಾವೆ. ಈಗ ಕೂಡ ಕೆಲವೊಂದು ರಸ್ತೆಯಲ್ಲಿ ಓಡಾಡ್ತಾ ಇರ್ಬೋದು, ಕೆಲವು ಇಲ್ಲದೆ ಇರ್ಬೋದು. ಆ ಎಲ್ಲ ಕಾರುಗಳ ಸಂಗ್ರಹ ಇದೆಯಲ್ಲ, ಇದೊಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಒಂದೇ ಜಾಗದಲ್ಲಿ ಎಲ್ಲ ರೀತಿಯ ಕಾರುಗಳನ್ನು ತಂದು ಕೂರಿಸೋದಿದೆಯಲ್ಲ, ಭಾಳ ದೊಡ್ಡ ಸಾಧನೆ, ದೊಡ್ಡ ಕೆಲಸ ಅಂತೇಳಿ. ಇದನ್ನು ವೀರೇಂದ್ರ ಹೆಗ್ಗಡೆ ಸರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ನಾವು ಮಾಡಲೇಬೇಕು ಅಂಥೇಳಿ. ಕೆಳಗಡೆ ಬಂದು ನಾವು ಮೇಲಿಂದ ಮತ್ತೆ ಕೆಳಗಡೆ ಬಂದಾಗ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಈ ರೀತಿಯ ಒಂದಿಷ್ಟು ಕಾರುಗಳ ಮಾಡೆಲ್ಗಳು ಇವೆ. ನೀವು ನೋಡಿದರೆ ನೋಡಿ, ಇವೆಲ್ಲ ನಾವು ಮೆಟಡೋರ್ ಅಲ್ಲಿ ಮೊದಲೆಲ್ಲ ರಸ್ತೆಯಲ್ಲಿ ಕಾಣ್ತಾ ಇತ್ತು. ಅದನ್ನು ನೋಡಿದರೆ ಮತ್ತೆ ಹಳೆಯ ಕಾಲದ ನೆನಪುಗಳೆಲ್ಲ ನಮಗೆ ಮತ್ತೆ ಬರುತ್ತೆ. ಜೀಪ್ ಇದ್ದಿದ್ದು, ಇಂಥ ರಾಜರ ಕಾಲದಲ್ಲಿರುವಂಥ ಒಂದಿಷ್ಟು ವಾಹನಗಳು ಎಲ್ಲವೂ ಕೂಡ ಇವೆ. ಈಗಿನ ಕಾಲದಲ್ಲಿ ಬಂತು, ಇತ್ತೀಚೆಗೆ ಬಂದಂಥ ಎಲೆಕ್ಟ್ರಿಕ್ ವಾಹನ ಚಿಕ್ಕದಾಗಿರೋ ಮೊದಲಿಗೆ ಏನು ಬಂತು ಅದು ಕೂಡ. ಮತ್ತು ನೋಡಿ JCB ವಾಹನ, ಹೀಗೆ ಬೇರೆ ಬೇರೆ ವಾಹನಗಳು ಒಂದಿಷ್ಟು ಮಾಡೆಲ್ಗಳು ಎಲ್ಲ ಇದೆ ಅಲ್ಲಿ. ಕೊನೆಯದಾಗಿ ಅಲ್ಲೇ ಒಂದು ಮ್ಯೂಸಿಯಂ ಇದೆ. ಮ್ಯೂಸಿಯಂನಲ್ಲಿ ಒಳಗೆ ಹೋದರೆ ನಿಮಗೆ ಮಂಜುಷಾ ಅಂಥೇಳಿ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಿದ್ದಾರೆ. ಅಲ್ಲಿ ಒಳಗಡೆ ಹೋಗಿ ಹಳೆಯ ಕಾಲದ ವಸ್ತುಗಳನ್ನೆಲ್ಲ ಹೇಗೆ ಬಳಕೆ ಮಾಡ್ತಿದ್ರು ಅನ್ನೋದು ಕೂಡ ಅದರಲ್ಲಿ, ಮತ್ತು ಯಾವ್ಯಾವ ವಸ್ತುಗಳಿದ್ವು, ಆ ವಸ್ತುಗಳು ಯಾವ ರೀತಿಯಲ್ಲಿದ್ವು ಅನ್ನೋದನ್ನು ಕೂಡ ಅಲ್ಲಿ ಇಟ್ಟಿದೆ. ಚುಚ್ಚಿಗೆಗಳು, ಪಾತ್ರೆಗಳು, ಮತ್ತು ಅಲ್ಲಿರುವಂಥ ಹಳೆಯ ಕಾಲದ ಪ್ರಿಂಟರ್ ಮೆಷಿನ್ಗಳು, ಕತ್ತಿ, ಗುರಾಣಿ, ಮರದಿಂದ ಮಾಡಿರುವಂಥ ತುಂಡುಗಳು, ಮಡಕೆಗಳು, ಹೀಗೆ ಬೇರೆ ಬೇರೆ ನಮ್ಮ ಹಳೆಯ ಕಾಲದ ಜನರೆಲ್ಲರೂ ಬಳಸುವಂಥ ಒಂದಿಷ್ಟು ವಿಶಿಷ್ಟ ಸಾಧನಗಳೇನಿದ್ವಲ್ಲ ಅವನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿದರೆ ಒಂದೇ ಕಡೆ ತಂದು ತೋರಿಸುವಂಥ ಒಂದು ಪ್ರಯತ್ನ, ಎಲ್ಲರಿಗೂ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ನಾವೊಂದು ಖುಷಿ ಪಡಲೇಬೇಕು ಅಂಥೇಳಿ. ಕೊನೆಯದಾಗಿ ನನಗೆ ಈ ಮ್ಯೂಸಿಯಂ ಅಂತೂ ಭಾಳ ಇಷ್ಟ ಆಯಿತು. ನಾವು ನಮ್ಮ ಶಾಲಾ ಶಿಕ್ಷಕರೊಂದಿಗೆ ಈ ರಜೆಯಲ್ಲಿ ಕೂಡ ಹೋಗಿದ್ವಿ. ಆ ಕಡೆ ಮೈಸೂರಿಂದ ಈ ಕಡೆ ಬರಬೇಕಾದ್ರೆ ಆ ಪಯಣದ ಅನುಭವವನ್ನು ಸಹ ನಾವು ಪಡ್ಕೊಂಡಿದ್ವಿ. ಒಂದು ರೀತಿಯ ವಾಹನಗಳ ಇತಿಹಾಸವನ್ನು ಭಾಳ ಹತ್ತಿರದಿಂದ ತಿಳ್ಕೊಳ್ಳಿಕ್ಕೆ, ಒಂದು ಅಪರೂಪದ ಸಂಗ್ರಹವನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದೊಳ್ಳೆಯ ಅವಕಾಶ. ನೀವು ಕೂಡ ಬೆಂಗಳೂರಿಂದ ಅಥವಾ ಮೈಸೂರಿಂದ ಪ್ರಯಾಣ ಮಾಡ್ತಿದ್ರೆ ಈ ಸ್ಥಳಕ್ಕೆ ಒಂದು ಸಾರಿ ಭೇಟಿ ನೀಡಿ. ಸ್ನೇಹಿತರೆ, ಪಯಣದ ಮ್ಯೂಸಿಯಂ ಈ ಸುತ್ತಾಟ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಥಳದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.